ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದ ಮೊಘಲ್ ದೊರೆ ಯಾರು? ಜಾಮಿಯಾ ಮಸೀದಿಯನ್ನು ನಿರ್ಮಿಸಿದ ಮೊಘಲ್ ದೊರೆ ಶಹಜಹಾನ್. ಮರಾಠ ರಾಜ್ಯದ ಸ್ಥಾಪಕ ಯಾರು? ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ. ಶಿವಾಜಿಯು ಜನಿಸಿದ ಸ್ಥಳ ಯಾವುದು? ಉತ್ತರ: ಶಿವಾಜಿಯು ಜನಿಸಿದ ಸ್ಥಳ ಶಿವನೇರಿ. ಶಿವಾಜಿಯ ತಂದೆಯ ಹೆಸರೇನು? ಶಿವಾಜಿಯ ತಂದೆಯ ಹೆಸರು ಶಹಜಿ ಭೋಸ್ಲೆ. ಶಿವಾಜಿಯ ತಾಯಿಯ ಹೆಸರೇನು? ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ. ಶಿವಾಜಿಯ ಗುರು ಯಾರು? ಶಿವಾಜಿಯ ಗುರು ದಾದಾಜಿ ಕೊಂಡದೇವ. ಶಿವಾಜಿಯು ಯಾರೊಂದಿಗೆ ಪುರಂದರಗಡ ಒಪ್ಪಂದ ಮಾಡಿಕೊಂಡನು? ಉತ್ತರ: ಔರಂಗಜೇಬನ ಸೇನಾನಿ ಜೈಸಿಂಗ್. ಶಿವಾಜಿಯ ಪಟ್ಟಾಭಿಷೇಕ ಯಾವ ವರ್ಷ ನಡೆಯಿತು? ಉತ್ತರ: ಕ್ರಿಸ್ತಶಕ 1674. ಮಧ್ಯಕಾಲದಲ್ಲಿ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರಗಳು ಯಾವ ನಗರದ ಮೂಲಕ ನಡೆಯುತ್ತಿತ್ತು? ಉತ್ತರ: ಕಾನ್ಸ್ಟಾಂಟಿನೋಪಲ್ ನಗರ. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು? ಉತ್ತರ: ಆಟೋಮನ್ ಟರ್ಕರು. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ಉತ್ತರ: ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮನು ಮೊದಲಿಗೆ ಭಾರತದ ಯಾವ ಪ್ರದೇಶವನ್ನು ಬಂದು ತಲುಪಿದನು? ಉತ್ತರ: ಕಲ್ಲಿಕೋಟೆ ಬಳಿಯ ಕಾಪಾಡ್. ವಾಸ್ಕೋ ಡ ಗಾಮನು ಯಾವ ವರ್ಷ ಭಾರತದ ಕಲ್ಲಿಕೋಟೆ ತಲುಪಿದನು? ಉತ್ತರ: 1498. ವಾಸ್ಕೋ ಡ ಗಾಮನು ಯಾವ ದೇಶದ ನಾವಿಕ? ವಾಸ್ಕೋ ಡ ಗಾಮನು ಪೋರ್ಚುಗಲ್ ದೇಶದ ನಾವಿಕ. ಸೂಯೆಜ್ ಕಾಲುವೆಯನ್ನು ಯಾವ ವರ್ಷದಲ್ಲಿ ನಿರ್ಮಿಸಲಾಯಿತು? ಸೂಯೆಜ್ ಕಾಲುವೆಯನ್ನು 1869 ವರ್ಷದಲ್ಲಿ ನಿರ್ಮಿಸಲಾಯಿತು. ಸೂಯೆಜ್ ಕಾಲುವೆಯನ್ನು ಯಾವ ದೇಶದ ಭೂಪ್ರದೇಶದಲ್ಲಿ ನಿರ್ಮಿಸಲಾಯಿತು? ಉತ್ತರ: ಈಜಿಪ್ಟ್. ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು? ಉತ್ತರ: ಪೋರ್ಚುಗೀಸರು. ಭಾರತವನ್ನು ಬಿಟ್ಟು ಹೋದ ಕೊನೆಯ ಯುರೋಪಿಯನ್ನರು ಯಾರು? ಉತ್ತರ: ಪೋರ್ಚುಗೀಸರು. ಭಾರತದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರು? ಉತ್ತರ: ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ. ಇವನು ಭಾರತದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್. ಫ್ರಾನ್ಸಿಸ್ಕೋ ಡಿ ಆಲ್ಮೆಡನು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ಜಾರಿಗೆ ತಂದ ನೀತಿ ಯಾವುದು? ಉತ್ತರ: ನೀಲಿ ನೀರಿನ ನೀತಿ. ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡ ಪೋರ್ಚುಗೀಸರ ವೈಸ್ರಾಯ್ ಯಾರು? ಉತ್ತರ: ಆಲ್ಫೋನ್ಸೋ ಡಿ ಅಲ್ಬುಕರ್ಕ್. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಡಚ್ಚರು ಯಾವ ದೇಶದವರು? ಉತ್ತರ: ಹಾಲೆಂಡ್. ಹಾಲೆಂಡ್ನ ಮತ್ತೊಂದು ಹೆಸರೇನು? ಹಾಲೆಂಡ್ನ ಮತ್ತೊಂದು ಹೆಸರು ನೆದರ್ಲ್ಯಾಂಡ್. ಡಚ್ಚರು ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದರು? ಡಚ್ಚರು 1602ರಲ್ಲಿ ಭಾರತಕ್ಕೆ ಬಂದರು. ವ್ಯಾಪಾರಕ್ಕಾಗಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡ ಯುರೋಪಿಯನ್ನರು ಯಾರು? ಉತ್ತರ: ಡಚ್ಚರು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡ ಯುರೋಪಿಯನ್ನರು ಯಾರು? ಉತ್ತರ: ಬ್ರಿಟಿಷರು. ಬ್ರಿಟಿಷರು ಯಾವ ವರ್ಷ ಭಾರತಕ್ಕೆ ಬಂದರು? ಬ್ರಿಟಿಷರು 1600ರಲ್ಲಿ ಭಾರತಕ್ಕೆ ಬಂದರು. ಬ್ರಿಟಿಷರಿಗೆ ವ್ಯಾಪಾರ ನಡೆಸಲು ಫಾರ್ಮನ್ ನೀಡಿದ ಮೊಘಲ್ ದೊರೆ ಯಾರು? ಉತ್ತರ: ಜಹಾಂಗೀರ್. ಬ್ರಿಟಿಷರು ತಮ್ಮ ಮೊದಲ ದಾಸ್ತಾನು ಮಳಿಗೆಯನ್ನು ಎಲ್ಲಿ ತೆರೆದರು? ಉತ್ತರ: ಸೂರತ್. ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವನು ಯಾರು? ಉತ್ತರ: ಸರ್ ಥಾಮಸ್ ರೋ. ಬ್ರಿಟಿಷರು ತಮ್ಮ ಮೊದಲ ವ್ಯಾಪಾರ ಕೋಟೆಯನ್ನು ಎಲ್ಲಿ ಸ್ಥಾಪಿಸಿದರು? ಬ್ರಿಟಿಷರು ತಮ್ಮ ಮೊದಲ ವ್ಯಾಪಾರ ಕೋಟೆಯನ್ನು ಮದ್ರಾಸ್ನಲ್ಲಿ ಸ್ಥಾಪಿಸಿದರು.
ಬ್ರಿಟಿಷರು ಮದ್ರಾಸಿನಲ್ಲಿ ಕಟ್ಟಿದ ಬಲಿಷ್ಠ ಕೋಟೆಯ ಹೆಸರೇನು? ಉತ್ತರ ಸೇಂಟ್ ಜಾರ್ಜ್ ಫೋರ್ಟ್. ಬ್ರಿಟಿಷರು ಕಲ್ಕತ್ತಾದಲ್ಲಿ ಕಟ್ಟಿದ ಕೋಟೆಯ ಹೆಸರೇನು? ಫೋರ್ಟ್ ವಿಲಿಯಂ. ಉತ್ತರ ಫೋರ್ಟ್ ವಿಲಿಯಂ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದಾಗಿತ್ತು? ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ ಆಗಿತ್ತು. ಫ್ರೆಂಚರು ಯಾವ ವರ್ಷ ಭಾರತಕ್ಕೆ ಬಂದರು? ಫ್ರೆಂಚರು 1664ರಲ್ಲಿ ಭಾರತಕ್ಕೆ ಬಂದರು. ಫ್ರೆಂಚರು ವ್ಯಾಪಾರಕ್ಕಾಗಿ ಸ್ಥಾಪಿಸಿಕೊಂಡ ಕಂಪನಿಯ ಹೆಸರೇನು? ಉತ್ತರ ಫ್ರೆಂಚರು ವ್ಯಾಪಾರಕ್ಕಾಗಿ ಸ್ಥಾಪಿಸಿಕೊಂಡ ಕಂಪನಿಯ ಹೆಸರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಫ್ರೆಂಚರು ಎಲ್ಲಿ ತಮ್ಮ ಪ್ರಪ್ರಥಮ ದಾಸ್ತಾನು ಮಳಿಗೆಯನ್ನು ತೆರೆದರು? ಉತ್ತರ ಸೂರತ್. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಪಾಂಡಿಚೇರಿ. ಪಾಂಡಿಚೇರಿಯ ಮತ್ತೊಂದು ಹೆಸರೇನು? ಪಾಂಡಿಚೇರಿಯ ಮತ್ತೊಂದು ಹೆಸರು ಪುದುಚೇರಿ. ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರು? ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪಿಸಿದನು. ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪಿಸಿದನು. ಅಸಫ್ ಜಾ ಹೈದರಾಬಾದ್ ಸಂಸ್ಥಾನವನ್ನು ಯಾವ ವರ್ಷ ಸ್ಥಾಪಿಸಿದನು? ಉತ್ತರ 1724ರಲ್ಲಿ. ಮೊದಲ ಕಾರ್ನಾಟಿಕ್ ಯುದ್ಧ ಯಾವ ವರ್ಷ ಪ್ರಾರಂಭವಾಯಿತು? ಉತ್ತರ 1746. ಮೊದಲನೇ ಕಾರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ಫ್ರೆಂಚರ ವೈಸ್ರಾಯ್ ಆಗಿದ್ದವನು ಯಾರು? ಉತ್ತರ ಡೂಪ್ಲೆ. ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡ ಫ್ರೆಂಚ್ ಸೇನಾ ಮುಖ್ಯಸ್ಥ ಯಾರು? ಉತ್ತರ ಲಾಬೋರ್ಡಿನಾ. ಮೊದಲನೇ ಕಾರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ಕಾರ್ನಾಟಿಕ್ ಪ್ರಾಂತ್ಯದ ನವಾಬನಾಗಿದ್ದವನು ಯಾರು? ಉತ್ತರ ಅನ್ವರುದ್ದೀನ್. ಮೊದಲನೇ ಕಾರ್ನಾಟಿಕ್ ಯುದ್ಧವು ಯಾವ ವರ್ಷ ಮುಕ್ತಾಯವಾಯಿತು? ಮೊದಲನೇ ಕಾರ್ನಾಟಿಕ್ ಯುದ್ಧವು 1748ರಲ್ಲಿ ಮುಕ್ತಾಯವಾಯಿತು. ಮೊದಲನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಏಲಾ ಚಾಪೇಲ ಒಪ್ಪಂದದೊಂದಿಗೆ ಮೊದಲನೇ ಕಾರ್ನಾಟಿಕ್ ಯುದ್ಧವು ಮುಕ್ತಾಯವಾಯಿತು. ಎರಡನೇ ಕಾರ್ನಾಟಿಕ್ ಯುದ್ಧವು ಯಾವ ವರ್ಷ ಆರಂಭವಾಯಿತು? ಉತ್ತರ 1749. ಕಾರ್ನಾಟಿಕ್ ಪ್ರಾಂತ್ಯದ ನವಾಬ ಅನ್ವರುದ್ದೀನನು ಯಾವ ಕದನದಲ್ಲಿ ಕೊಲ್ಲಲ್ಪಟ್ಟನು? ಉತ್ತರ ಆಂಬೂರ್ ಕದನ. ಆಂಬೂರ್ ಕದನವು ಯಾವ ವರ್ಷದಲ್ಲಿ ನಡೆಯಿತು? ಉತ್ತರ 1749. ಆಂಬೂರ್ ಕದನದಲ್ಲಿ ಅನ್ವರುದ್ದೀನನು ಕೊಂದು ಕಾರ್ನಾಟಿಕ್ ಪ್ರಾಂತ್ಯದ ನವಾಬನಾದವನು ಯಾರು? ಉತ್ತರ ಚಾಂದಾ ಸಾಹೇಬ. ಚಾಂದಾ ಸಾಹೇಬ. ಆಂಬೂರ್ ಕದನದಲ್ಲಿ ಚಾಂದಾ ಸಾಹೇಬನಿಗೆ ಸಹಾಯ ಮಾಡಿದ ಯುರೋಪಿಯನ್ನರು ಯಾರು? ಉತ್ತರ ಫ್ರೆಂಚರು. ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದ್ದವನು ಯಾರು? ಉತ್ತರ ರಾಬರ್ಟ್ ಕ್ಲೈವ್. ಕಾರ್ನಾಟಿಕ್ ಪ್ರಾಂತ್ಯದ ರಾಜಧಾನಿ ಯಾವುದಾಗಿತ್ತು? ಕಾರ್ನಾಟಿಕ್ ಪ್ರಾಂತ್ಯದ ರಾಜಧಾನಿ ಹಾರ್ಕಾಟ್ ಆಗಿತ್ತು. ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಸೋತು ಹತ್ಯೆಯಾದ ಕಾರ್ನಾಟಿಕ್ ಪ್ರಾಂತ್ಯದ ನವಾಬ ಯಾರು? ಉತ್ತರ ಚಾಂದಾ ಸಾಹೇಬ. ಎರಡನೇ ಕಾರ್ನಾಟಿಕ್ ಯುದ್ಧವು ಯಾವ ವರ್ಷ ಮುಕ್ತಾಯವಾಯಿತು? ಉತ್ತರ 1754. ಎರಡನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಎರಡನೇ ಕಾರ್ನಾಟಿಕ್ ಯುದ್ಧವು ಪಾಂಡಿಚೇರಿ ಒಪ್ಪಂದದಿಂದ ಮುಕ್ತಾಯವಾಯಿತು. ಮೂರನೇ ಕಾರ್ನಾಟಿಕ್ ಯುದ್ಧವು ಯಾವ ವರ್ಷ ಆರಂಭವಾಯಿತು? ಉತ್ತರ 1756. ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ಉತ್ತರ ಸರ್ ಐರಾಕೂಟ. ಎರಡನೇ ಕಾರ್ನಾಟಿಕ್ ಯುದ್ಧವು ಯಾವ ವರ್ಷ ಮುಕ್ತಾಯವಾಯಿತು? ಉತ್ತರ
1763ರಲ್ಲಿ. ಎರಡನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಪ್ಯಾರಿಸ್ ಒಪ್ಪಂದ. 1717ರಲ್ಲಿ ಬ್ರಿಟಿಷರಿಗೆ ದಾಸ್ತಗ್ಗಳನ್ನು ನೀಡಿದ ಮೊಘಲ್ ದೊರೆ ಯಾರು? ಉತ್ತರ ಫಾರೂಕ್ ಶಿಯಾರ. ಪ್ಲಾಸಿ ಕದನವು ಯಾವಾಗ ನಡೆಯಿತು? ಪ್ಲಾಸಿ ಕದನವು 1757 ಜೂನ್ 23ರಂದು ನಡೆಯಿತು. ಪ್ಲಾಸಿ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಬಂಗಾಳದ ನವಾಬ ಯಾರು? ಉತ್ತರ ಸಿರಾಜ್ ಉದ್ ದೌಲಾ. ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದ್ದವರು ಯಾರು? ಉತ್ತರ ರಾಬರ್ಟ್ ಕ್ಲೈವ್. ಪ್ಲಾಸಿ ಕದನದಲ್ಲಿ ಸೋತು ಹತನಾದ ಬಂಗಾಳದ ನವಾಬ ಯಾರು? ಪ್ಲಾಸಿ ಕದನದಲ್ಲಿ ಸೋತು ಹತನಾದ ಬಂಗಾಳದ ನವಾಬ ಸಿರಾಜ್ ಉದ್ ದೌಲಾ. ಪ್ಲಾಸಿ ಕದನದಲ್ಲಿ ಜಯಗಳಿಸಿದ ಬ್ರಿಟಿಷರು ಯಾರನ್ನು ಬಂಗಾಳದ ನವಾಬನನ್ನಾಗಿ ನೇಮಿಸಿದರು? ಉತ್ತರ ಮೀರ್ ಜಾಫರ್. ಬಾಕ್ಸರ್ ಕದನವು ಯಾವ ವರ್ಷ ನಡೆಯಿತು? ಬಾಕ್ಸರ್ ಕದನವು 1764ರಲ್ಲಿ ನಡೆಯಿತು. ಬಾಕ್ಸರ್ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಬಂಗಾಳದ ನವಾಬ ಯಾರು? ಉತ್ತರ ಮೀರ್ ಕಾಸಿಂ. ಬಾಕ್ಸರ್ ಕದನದಲ್ಲಿ ಮೀರ್ ಕಾಸಿಮನ ಪರ ನಿಂತ ಔಧ್ನ ನವಾಬ ಯಾರು? ಉತ್ತರ ಶುಜ್ ಉದ್ ದೌಲಾ. ಬಾಕ್ಸರ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದವನು ಯಾರು? ಉತ್ತರ ಹೆಕ್ಟರ್ ಮನ್ರೋ. ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟ ಮೊಘಲ್ ದೊರೆ ಯಾರು? ಉತ್ತರ ಎರಡನೇ ಶಾ ಆಲಂ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವನು ಯಾರು? ಉತ್ತರ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವನು ಯಾವ ವರ್ಷದಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದನು? ಉತ್ತರ 1765ರಲ್ಲಿ. ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ವರ್ಷ ಆರಂಭವಾಯಿತು? ಮೊದಲ ಆಂಗ್ಲೋ ಮರಾಠ ಯುದ್ಧವು 1775ರಲ್ಲಿ ಆರಂಭವಾಯಿತು. ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ವರ್ಷ ಮುಕ್ತಾಯವಾಯಿತು? ಉತ್ತರ 1782ರಲ್ಲಿ. ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಸಾಲ್ಬಾಯ್ ಒಪ್ಪಂದದೊಂದಿಗೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಯಾರು? ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿಯು ಯಾವ ವರ್ಷ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು? ಉತ್ತರ 1798. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ರಾಜ್ಯ ಯಾವುದು? ಉತ್ತರ ಹೈದರಾಬಾದ್ ಸಂಸ್ಥಾನ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವ ವರ್ಷ ಆರಂಭಗೊಂಡಿತು? ಉತ್ತರ 1803ರಲ್ಲಿ. ಎರಡನೇ ಆಂಗ್ಲೋ ಮರಾಠ ಯುದ್ಧವು ಯಾವ ವರ್ಷ ಕೊನೆಗೊಂಡಿತು? ಉತ್ತರ 1805. ಬ್ರಿಟಿಷರೊಂದಿಗೆ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಿದ ಮರಾಠ ಪೇಶ್ವೆ ಯಾರು? ಬ್ರಿಟಿಷರೊಂದಿಗೆ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಿದ ಮರಾಠ ಪೇಶ್ವೆ ಎರಡನೇ ಬಾಜಿರಾವ್. ಎರಡನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಮೂರನೇ ಆಂಗ್ಲೋ ಮರಾಠ ಯುದ್ಧ ಯಾವ ವರ್ಷ ಆರಂಭವಾಯಿತು? 1817ರಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ಆರಂಭವಾಯಿತು. ಮೂರನೇ ಆಂಗ್ಲೋ ಮರಾಠ ಯುದ್ಧ ಯಾವ ವರ್ಷ ಮುಕ್ತಾಯವಾಯಿತು? ಉತ್ತರ 1818. ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳು ಯಾವ ವರ್ಷ ನಡೆದವು? ಉತ್ತರ 1818.
ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಬ್ರಿಟಿಷರಿಗೆ ಸೋತು ಶರಣಾದ ಮರಾಠ ಪೇಶ್ವೆ ಯಾರು? ಉತ್ತರ ಎರಡನೇ ಬಾಜಿರಾವ್. ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದವನ್ನು ಯಾರೊಂದಿಗೆ ಮಾಡಿಕೊಂಡರು? ಉತ್ತರ ಪಂಜಾಬಿನ ರಣಜಿತ್ ಸಿಂಗ್. ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದವನ್ನು ಯಾವ ವರ್ಷ ಮಾಡಿಕೊಂಡರು? ಉತ್ತರ 1809. ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದವನ್ನು ಎಲ್ಲಿ ಮಾಡಿಕೊಂಡರು? ಉತ್ತರ ಅಮೃತಸರ. ಆಂಗ್ಲೋ ಸಿಖ್ ಯುದ್ಧ ಯಾವ ವರ್ಷ ಆರಂಭವಾಯಿತು? ಆಂಗ್ಲೋ ಸಿಖ್ ಯುದ್ಧ 1845ರಂದು ಆರಂಭವಾಯಿತು. ಆಂಗ್ಲೋ ಸಿಖ್ ಯುದ್ಧ ಯಾವ ವರ್ಷ ಮುಕ್ತಾಯವಾಯಿತು? ಉತ್ತರ ಆಂಗ್ಲೋ ಸಿಖ್ ಯುದ್ಧ 1846ರಲ್ಲಿ ಮುಕ್ತಾಯವಾಯಿತು. ಆಂಗ್ಲೋ ಸಿಖ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಉತ್ತರ ಆಂಗ್ಲೋ ಸಿಖ್ ಯುದ್ಧ ಲಾಹೋರ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದವನು. ಲಾರ್ಡ್ ಡಾಲ್ಹೌಸಿಯು ಯಾವ ವರ್ಷ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದನು? ಉತ್ತರ 1848. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಲಾರ್ಡ್ ಕಾರ್ನ್ ವಾಲಿಸನು ಫೋರ್ಟ್ ವಿಲಿಯಂ ಕಾಲೇಜನ್ನು ಎಲ್ಲಿ ಸ್ಥಾಪಿಸಿದನು? ಉತ್ತರ ಕಲ್ಕತ್ತಾ. ಯಾವ ವರ್ಷದಿಂದ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಮಾಡಲಾರಂಭಿಸಲಾಯಿತು? ಉತ್ತರ 1853. 1853ರವರೆಗೆ ನಾಗರಿಕ ಸೇವೆಯ ಎಲ್ಲ ನೇಮಕಾತಿಗಳನ್ನು ಮಾಡುತ್ತಿದ್ದವರು ಯಾರು? ಉತ್ತರ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳನ್ನು ಸ್ಥಾಪಿಸಿದ ಬ್ರಿಟಿಷ್ ಗವರ್ನರ್ ಯಾರು? ಉತ್ತರ ವಾರನ್ ಹೇಸ್ಟಿಂಗ್. ಫೌಜದಾರಿ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಯಾರು? ಉತ್ತರ ವಾರನ್ ಹೇಸ್ಟಿಂಗ್. ಪ್ರಥಮ ಬಾರಿಗೆ ವ್ಯವಸ್ಥಿತವಾದ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದ ಬ್ರಿಟಿಷ್ ಗವರ್ನರ್ ಯಾರು? ಉತ್ತರ ವಾರನ್ ಹೇಸ್ಟಿಂಗ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಿದ ಬ್ರಿಟಿಷ್ ಗವರ್ನರ್ ಯಾರು? ಉತ್ತರ ವಾರನ್ ಹೇಸ್ಟಿಂಗ್ಸ್. ಬ್ರಿಟಿಷರು ಪೊಲೀಸ್ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತಂದರು? ಉತ್ತರ 1861. ಬ್ರಿಟಿಷರು ಪೊಲೀಸ್ ಕಮಿಷನ್ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತಂದರು? ಉತ್ತರ 1902. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಯಾರು? ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಲಾರ್ಡ್ ಕಾರ್ನ್ ವಾಲಿಸನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾವ ವರ್ಷ ಜಾರಿಗೆ ತಂದನು? ಉತ್ತರ 1798. ಲಾರ್ಡ್ ಕಾರ್ನ್ ವಾಲಿಸನು ಯಾವ ಪ್ರಾಂತ್ಯಗಳಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು? ಉತ್ತರ ಬಂಗಾಳ ಮತ್ತು ಬಿಹಾರ. ಬ್ರಿಟಿಷ್ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು? ಚಾರ್ಲ್ಸ್ ಮೆಟ್ ಕಾಫ್ ಅವರು ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು. ಚಾರ್ಲ್ಸ್ ಮೆಟ್ ಕಾಫ್. ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ರವರು ಜಾರಿಗೆ ತಂದ ಭೂ ಕಂದಾಯ ಪದ್ಧತಿ ಯಾವುದು? ಉತ್ತರ ಮಹಲ್ವಾರಿ ಪದ್ಧತಿ.
ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಜಾರಿಗೆಗೊಳಿಸಿದವರು ಯಾರು? ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಜಾರಿಗೊಳಿಸಿದವರು ಅಲೆಕ್ಸಾಂಡರ್ ರೀಡ್. ಅಲೆಕ್ಸಾಂಡರ್ ರೀಡ್ ರೈತವಾರಿ ಪದ್ಧತಿಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಿದನು? ಉತ್ತರ 1792. ಅಲೆಕ್ಸಾಂಡರ್ ರೀಡ್ ರೈತವಾರಿ ಪದ್ಧತಿಯನ್ನು ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ತಂದನು? ಉತ್ತರ ಬಾರಾಮಹಲ್. ಮದರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು? ಉತ್ತರ ಥಾಮಸ್ ಮನ್ರೋ. ಭಾರತದಲ್ಲಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ಉತ್ತರ ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸನು ಯಾವ ವರ್ಷದಲ್ಲಿ ಕಲ್ಕತ್ತಾ ಮದರಾಸವನ್ನು ಪ್ರಾರಂಭಿಸಿದನು? ಉತ್ತರ 1781. 1792ರಲ್ಲಿ ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಉತ್ತರ ಜೋನಾಥನ್ ಡಂಕನ್. ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವನು ಯಾರು? ಉತ್ತರ ಚಾರ್ಲ್ಸ್ ಗ್ರಾಂಟ್. ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ತಳಹದಿ ಹಾಕಿದ ವರದಿ ಯಾವುದು? ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಹಾಕಿದ ವರದಿ ಮೆಕಾಲೆ ವರದಿ. ಮೆಕಾಲೆಯು ಶಿಕ್ಷಣಕ್ಕೆ ಸಂಬಂಧಿಸಿದ ತನ್ನ ವರದಿಯನ್ನು ಯಾವ ವರ್ಷ ಸಲ್ಲಿಸಿದನು? ಉತ್ತರ 1835. ಚಾರ್ಲ್ಸ್ ವುಡ್ಸ್ ಆಯೋಗವು ಯಾವ ವರ್ಷ ತನ್ನ ವರದಿಯನ್ನು ಸಲ್ಲಿಸಿತು? ಉತ್ತರ 1854. 1657ರಲ್ಲಿ ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳಲ್ಲಿ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದ ಗವರ್ನರ್ ಜನರಲ್ ಯಾರು? ಉತ್ತರ ಲಾರ್ಡ್ ಡಾಲ್ಹೌಸಿ. ರೆಗ್ಯುಲೇಟಿಂಗ್ ಕಾಯ್ದೆಯು ಯಾವ ವರ್ಷ ಜಾರಿಗೊಂಡಿತು? ಉತ್ತರ 1773. ಯಾವ ಕಾಯ್ದೆಯು ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳನ್ನು ಬಂಗಾಳ ಪ್ರೆಸಿಡೆನ್ಸಿಯ ನಿಯಂತ್ರಣಕ್ಕೆ ಒಳಪಡಿಸಿತು? ಉತ್ತರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅನುಸಾರ ಸುಪ್ರೀಂ ಕೋರ್ಟನ್ನು ಎಲ್ಲಿ ಸ್ಥಾಪಿಸಲಾಯಿತು? ಉತ್ತರ ಕಲ್ಕತ್ತಾ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.